ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಧುರಾ ದೇವಗೌಡ ಯೂಟ್ಯೂಬ್ ಚಾನಲ್. ಇವತ್ತು ನವರಾತ್ರಿಯ 9ನೇ ದಿನ, ಹಾಗೆ ಕೊನೆ ದಿನ ಕೂಡ ಹೌದು. ನವರಾತ್ರಿಯ ಕೊನೆ ದಿನದಲ್ಲಿ ಕನ್ಯಾ ಪೂಜೆ ಮಾಡುವಂಥದ್ದು ತುಂಬ ವಿಶೇಷ. ಆಗಿ ಇದು ನಮ್ಮ ಪದ್ಧತಿ ಕೂಡ ಹೌದು. ಕನ್ಯಾ ಪೂಜೆ ಮಾಡೋಕ್ಕೆ ಮಕ್ಕಳುಗಳು ಬಂದಾಗ ಅವರಿಗೆ ಏನಾದರೂ ಸ್ವಲ್ಪ ಊಟಕ್ಕೆ ಕೊಟ್ಟು ಮತ್ತು ಅವರಿಗೆ ಹೆಣ್ಮಕ್ಳಿಗೆ ಏನೇನು ಬೇಕಿರುತ್ತೋ ಆ ವಸ್ತುಗಳನ್ನ ರಿಟರ್ನ್ ಕೊಟ್ಬಿಡಬೇಕು ಅಂತ, ಒಂದು ರಿಟರ್ನ್ ಗಿಫ್ಟಾಗಿ ಕೊಡಬೇಕು ಅನ್ನೋದು ಕೂಡ ಒಂದು ಪದ್ಧತಿ ಹೌದು. ಊಟದ ವಿಷಯಕ್ಕೆ ಬಂದರೆ ನಾನಿವಾಗ ಶಿರಾನ ಮಾಡ್ಕೊಳ್ಳೋಕ್ಕೆ ಅಂದ್ಬಿಟ್ಟು ರವೆ ಒಂದು ಕಡೆ ಫ್ರೈ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಕಡೆ ಕುಕ್ಕರಲ್ಲಿ ಕಾಳನ್ನ ಹಾಕ್ಬಿಟ್ಟು, ಮೀನ್ಸ್ ಕಡಲೆಕಾಳು ಬರುತ್ತಲ್ಲ, ಸುಕ್ಕ ಬಾಜಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದಕ್ಕೋಸ್ಕರ ಕಡಲೆಕಾಳನ್ನ ಮಾಡ್ಕೊತಾ ಇದ್ದೆ. ಅಮ್ಮ ಕೂಡ ಸ್ನಾನ ಮಾಡಿಕೊಂಡು ರೆಡಿಯಾಗಿಬಿಟ್ಟು ಬಂದರು. ಅಮ್ಮ ಈ ಕಡೆ ಒಂದು ಸೈಡಲ್ಲಿ ಶಿರಾನ ರೆಡಿ ಮಾಡ್ಕೊತಾ ಇದ್ರು, ನಾನೊಂದು ಕಡೆ ಕಡಲೆಕಾಳನ್ನ ರೆಡಿ ಮಾಡ್ಕೊತಾ ಇದ್ದೆ. ನಾವು ಊಟದಲ್ಲಿ ಏನೇನು ಮಾಡ್ಕೊಂಡಿದ್ವಪ್ಪ ಅಂದರೆ ಪೂರಿ ಮತ್ತು ಬಟಾಟಾ ಬಾಜಿ, ಹಾಗೆ ಸುಕ್ಕ ಕಡಲೆಕಾಳ್ದು ಬಾಜಿ ಕೂಡ ಮಾಡ್ಕೊಂಡಿದ್ವಿ. ಊಟ ಎಷ್ಟು ಮುಖ್ಯನೋ ಹಾಗೆ ಸ್ವೀಟ್ ಕೂಡ ತುಂಬ ಮುಖ್ಯನೇ ಆಗಿರುತ್ತೆ. ಅದಕ್ಕೋಸ್ಕರ ನಾವು ಶಿರಾನ ಪ್ರಿಪೇರ್ ಮಾಡ್ಕೊಂಡಿದ್ವಿ ಮನೆಯಲ್ಲೇ. ಅದ್ರ ಜೊತೆಗೆ ಡಾಲ್ ಮತ್ತು ರೈಸ್ನ ಕೂಡ ಮಾಡ್ಕೊಂಡಿದ್ವಿ. ಅಮ್ಮ ಒಂದು ಕಡೆ ಆಗಲೇ ಡಾಲ್ನ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ರು. ನಾನೊಂದು ಕಡೆ ಬಟಾಟಾ ಬಾಜಿಗೋಸ್ಕರ ಬಟಾಟ ಎಲ್ಲ ಬಿಡಿಸ್ಕೊಂಡು ರೆಡಿ ಮಾಡ್ಕೊತಾ ಇದ್ದೆ. ಬಾಜಿನೂ ಕೂಡ ರೆಡಿ ಮಾಡಿಕೊಂಡೆ. ಆಮೇಲೆ ರೈಸ್ ಒಂದು ಮಾಡಿಕೊಂಡು ಪೂರಿ ಮಾಡ್ಕೋಬೇಕಿತ್ತು. ಪೂಜೆ ತುಂಬ ಲೇಟಾಗಿ ಮಾಡಬೇಕಿತ್ತು, ಯಾಕಂದರೆ ಯಮಗಂಡ ಕಾಲ ಅದು ಇದು ಇರುತ್ತಲ್ಲ, ಅದಕ್ಕೋಸ್ಕರ ಒಳ್ಳೆ ಟೈಮು 11:45 ಇದ್ದಿದ್ದರಿಂದ ಸ್ವಲ್ಪ ನಿಧಾನಕ್ಕೇ ಮಾಡ್ಕೊತಾ ಇದ್ವಿ. ಬಟಾಟ ರೆಡಿ ಮಾಡ್ಕೊಂಡಾದಮೇಲೆ ಬಾಜಿನ ರೈಸ್ ಮಾಡಿಕೊಂಡೆ. ಆಮೇಲೆ ಅಮ್ಮ ಪೂರಿ ಮಾಡಿಕೊಂಡ್ರು. ಅಷ್ಟರೊಳಗಡೆ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕಿತ್ತಲ್ಲ, ಕ್ಲೀನ್ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡಿಕೊಂಡೆ. ನಾನು ದೇವ್ರಿಗೆ ಪೂಜೆ ಮಾಡೋ ಅಷ್ಟರಲ್ಲಿ ಮಕ್ಕಳುಗಳು ಕೂಡ ಬಂದಿದ್ದರು. ಅದಕ್ಕೋಸ್ಕರ ಕನ್ಯಾ ಪೂಜೆನೂ ಕೂಡ ಸ್ಟಾರ್ಟ್ ಮಾಡಿಕೊಂಡೆ. ಕನ್ಯಾ ಪೂಜೆ ಅಂತ ನನಗೆ ಗೊತ್ತಿರೋ ಪ್ರಕಾರ ಮಕ್ಕಳು ಬಂದಾಗ ಅವರನ್ನು ಕೂರಿಸ್ಬಿಟ್ಟು ಮಕ್ಕಳು ಕಾಲು ತೊಳೆದು ಕುಂಕುಮ ಹಚ್ಚಿ ಹೂವೆಲ್ಲ ಇಟ್ಟು ಪೂಜೆ ಕೂಡ ಮಾಡಬೇಕು ಅನ್ನೋದು ನನಗೆ ಗೊತ್ತಿರೋ ಹಾಗೆ. ಇನ್ನು ಕೆಲವೊಬ್ಬರು ಮಕ್ಕಳುಗಳಿಗೆ ಸೀರೆ ಕೂಡ ಉಡಿಸ್ಬಿಟ್ಟು ಕೂಡ ಪೂಜೆ ಮಾಡ್ತಾರೆ. ಆದರೆ ನಾನು ಸೀರೆ ಎಲ್ಲ ಉಡಿಸ್ತಿಲ್ಲ, ತುಂಬ ಸಿಂಪಲ್ಲಾಗಿ ನನಗೆ ಗೊತ್ತಿರೋ ಹಾಗೇ ಮಕ್ಕಳನ್ನ ಕರೆಸ್ಬಿಟ್ಟು ಪೂಜೆ ಮಾಡಿ ಊಟಕ್ಕೆಲ್ಲ ಕೊಡಬೇಕು, ರಿಟರ್ನ್ ಗಿಫ್ಟ್ ಅಂತ ಕೊಡಬೇಕಂತ ಅಷ್ಟೇ ಅಂದ್ಕೊಂಡಿದ್ದು. ಸೊ ಅಷ್ಟು ಕೂಡ ತುಂಬ ಚೆನ್ನಾಗಿಯೇ ಮುಗೀತು. ನಾವು ಹೇಗೆ ಮಕ್ಕಳನ್ನ ಪ್ರೀತಿಯಿಂದ ಕರೆದಿದ್ವೋ ಹಾಗೆ ಮಕ್ಕಳು ಕೂಡ ಪ್ರೀತಿಯಿಂದ ಬಂದು ಪೂಜೆ ಮಾಡಿದ್ದಕ್ಕೆ ಓಕೆ ಅಂತ ಸ್ಪಂದಿಸಿ ಊಟ ಕೂಡ ಮಾಡಿದ್ರು. ನಾನು ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಇದನ್ನೇ ತೊಗೊಬಂದಿದ್ದು, ಪ್ಲಸ್ ಒಂದು ವಿಶ್ ಬರೆದಿದ್ದೆ ಅಷ್ಟೇ. ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ ಅಲ್ವಾ ಮಕ್ಳಿಗೆ ಏನೇನು ಕೊಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಹಾಕ್ತೀನಿ ಅಂತ. ಒಂದು ರೌಕೆ ಪೀಸ್ ಮತ್ತು ಬಾಳೆಹಣ್ಣು, ಎಲೆ ಅಡಿಕೆ ಜೊತೆಗೆ ಸ್ವಲ್ಪ ದಕ್ಷಿಣೆ ಅಂದ್ಬಿಟ್ಟು ದುಡ್ಡನ್ನ ಕೊಟ್ಟಿದ್ದೆ. ಹಾಗೆಯೇ ಹೆಣ್ಮಕ್ಳಿಗೆ ಯೂಸ್ ಆಗೋ ಥರ ಒಂದು ಇಯರಿಂಗ್ ಮತ್ತು ಕ್ಲಿಪ್ಗಳನ್ನ ಕೊಟ್ಟಿದ್ದೆ. ಇದಿಷ್ಟು ಕೂಡ ನಾನು ಕನ್ಯಾ ಪೂಜೆಗೆ ಬಂದಿದ್ದು ಮಕ್ಕಳಿಗೆ ಕೊಟ್ಟಿದ್ದು. ಅದೆಲ್ಲ ಕೊಟ್ಟು ಮಕ್ಕಳಿಗೆ ಅಕ್ಷತೆ ಕೊಟ್ಬಿಟ್ಟು ಅವ್ರನ್ನ ಕಾಲನ್ನ ಸಣ್ಣ ಮಾಡ್ಕೋಬೇಕು ಅಂತ ಇರುತ್ತೆ. ನಾವಿಬ್ಬರು ಕೂಡ ಅನುವಕ್ಕ ಮತ್ತು ನಾನು ಕೂಡ ಸಣ್ಣ ಮಾಡ್ಕೊಂಡ್ವಿ. ಮಕ್ಕಳು ಕೂಡ ತುಂಬ ಇಷ್ಟದಿಂದ ಪ್ರೀತಿಯಿಂದನೇ ಹಾರೈಸಿದ್ರು ಅಕ್ಷತೆ ಹಾಕ್ಬಿಟ್ಟು. ತುಂಬ ಖುಷಿ ಕೂಡ ಆಯಿತು. ಹೆಂಗನ್ನಿಸ್ತು ಬಂದಿದ್ದು? ಇಷ್ಟ ಆಯ್ತಾ ಬಂದಿದ್ದು? ಇಷ್ಟ ಆಯಿತು. ಖುಷಿ ಆಯ್ತಾ ನಿಮಗೆ? ನಿಜ? ಹ್ಯಾಪಿ ದಸರಾ. ಅನ್ವಕ್ಕೂ ಕೂಡ ನಾನು ಕರೆದಿದ್ದೆ ಬನ್ನಿ ಪೂಜೆಗೆ ಅಂದ್ಬಿಟ್ಟು. ಅದಕ್ಕೆ ಅವರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲೇ ತಿಂಡಿ ಮುಗಿಸ್ಕೊಂಡು ಬಂದಿದ್ದರಿಂದ ಅವರು ತಿಂಡಿ ಏನೂ ಮಾಡಲಿಲ್ಲ, ಹಾಗೆ ಜಸ್ಟ್ ಕುಂಕುಮ ತೊಗೊಂಡ್ರು. ಹಾಗೆ ಅವರು ಕೂಡ ತುಂಬ ಚೆನ್ನಾಗಿ ಆಶೀರ್ವಾದನ ಮಾಡಿದ್ರು. ಹಾಗೆ ಅಮ್ಮಂಗೂ ಕೂಡ ಬಳೆ ಕುಂಕುಮ ಎಲ್ಲ ತಂದಿದ್ದೆ, ಅದಕ್ಕೋಸ್ಕರ ಅಮ್ಮಂಗೂ ಕೂಡ ಎಲ್ಲ ಕೊಟ್ಟು ಆಶೀರ್ವಾದನ ಕೂಡ ತೊಗೊಂಡೆ. ಮನೆಯಲ್ಲಿ ಎಲ್ಲ ಪೂಜೆ ಮುಗಿಸಿ ಆದಮೇಲೆ ಸ್ವಲ್ಪ ಟೈಮ್ ಹಾಗೆ ರೆಸ್ಟ್ ಮಾಡಿದ್ವಿ. ರೆಸ್ಟ್ ಮಾಡಿಬಿಟ್ಟು ಹಾಗೆ ಸ್ವಲ್ಪ ದೇವಸ್ಥಾನಕ್ಕೂ ಕೂಡ ಹೋಗಬೇಕಾಗಿತ್ತು. ಯಾಕಪ್ಪ ಅಂದರೆ ಇವತ್ತು ನಾವು ಕೊನೆ ದಿನ ಆಗಿತ್ತು. ನಿಂಬೆಹಣ್ಣಿನ ಆರತಿನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 9 ದಿನ ಇವತ್ತಿಗೆ ಮುಗಿತಾ ಇದ್ದಿದ್ದರಿಂದ ನಿಂಬೆಹಣ್ಣನ್ನು ಒಂದು ದೃಷ್ಟಿ ಆರತಿಯಾಗಿ ಕನ್ಸಿಡರ್ ಮಾಡೋದ್ರಿಂದ ಅದನ್ನು ರಾಹುಕಾಲದಲ್ಲಿ ಮಾಡಿದ್ರು ಓಕೆ, ಯಮಗಂಡ ಕಾಲದಲ್ಲೂ ಮಾಡಿದ್ರು ಓಕೆ, ಅದಕ್ಕೆ ಫಿಕ್ಸ್ ಅಂತ ಇರಲ್ಲ. ತುಂಬಾ ಬೇಗ ರೀಚ್ ಆಗ್ತೀವಿ. ಬಂದಮೇಲೆ ದೇವಸ್ಥಾನಕ್ಕೆ ನಿಂಬೆಹಣ್ಣಿನ ಆರತಿಗೋಸ್ಕರ ರೆಡಿ ಮಾಡ್ಕೊಳ್ಳೋದಿತ್ತು ಪ್ಲೇಟ್ನ. ಅದಕ್ಕೋಸ್ಕರ ಅಪ್ಪ ಅಮ್ಮ ಇಬ್ಬರು ಕೂಡ ನನಗೆ ಹೆಲ್ಪ್ ಮಾಡ್ತಾಯಿದ್ರು. ಹೂವೆಲ್ಲ ಬಿಡಿಸ್ಕೊಟ್ಟು ನಿಂಬೆಹಣ್ಣಿನೆಲ್ಲ ಜ್ಯೂಸ್ ಎಲ್ಲ ತೆಗೆದುಬಿಟ್ಟು ನೀಟಾಗೆಲ್ಲ ಫೋಲ್ಡ್ ಮಾಡಿ ಕೊಡ್ತಾಯಿದ್ರು. ಬೇಗನೆ ರೆಡಿ ಮಾಡಿಕೊಂಡು ದೇವಿ ಹತ್ರ ಕೂಡ ಹೋದ್ವಿ ಪೂಜೆ ಮಾಡೋಕ್ಕೆ ಅಂತ.
ದೇವಿಯ ಅಲಂಕಾರ ಕೂಡ ನೋಡ್ಬೋದು ತುಂಬ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. 9 ದಿನದಿಂದ ನೋಡ್ತಾ ಇದ್ದೀವಿ. 9 ದಿನವೂ ಕೂಡ ವಿಶೇಷವಾಗಿ ಡಿಫ್ರೆಂಟಾಗಿ ಒಂದೊಂದು ದಿನ ಒಂದೊಂದು ಥರ ಒಂದು ಥೀಮ್ನ ಇಟ್ಕೊಂಡು ಯಾವ ದೇವಿಗೆ ಯಾವ ಸೀರೆ ಇರುತ್ತೋ ಅದನ್ನೇ ಕೂಡ ಹಾಕಿ ತುಂಬ ಚೆನ್ನಾಗಿ ರೆಡಿ ಮಾಡ್ತಾಯಿದ್ರು. ನಾನು ಪೂಜೆ ಆಮೇಲೆ ಪಪ್ಪ ಮಮ್ಮಿ ಕೂಡ ತುಂಬ ಚೆನ್ನಾಗಿ ಪೂಜೆನ ಮುಗಿಸಿದ್ರು. ಈ ಆರತಿಗಳನ್ನ ಇಡೋಕ್ಕೆ ಅಂದ್ಬಿಟ್ಟೆ ಪಕ್ಕದಲ್ಲಿ ಒಂದು ಟೇಬಲ್ನ ಇಟ್ಟಿದ್ದಾರೆ. ಅಲ್ಲಿ ಇಟ್ಬಿಟ್ಟು ಸಣ್ಣ ಮಾಡ್ಕೊಬಿಟ್ಟು ಪ್ರದಕ್ಷಿಣೆ ಹಾಕಿ ಸ್ವಲ್ಪ ಟೈಮ್ ಹಾಗೆ ಸೈಡಲ್ಲಿ ಕೂತ್ಕೊಂಡ್ವಿ. ಆಮೇಲೆ ಮನೆಗೆ ಹೊರಟ್ವಿ. ಪೂಜೆ ಎಲ್ಲ ಮುಗಿಸಿ ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಸ್ವಲ್ಪ ಆಚೆ ಬಂದ್ವಿ. ಏನಕ್ಕಪ್ಪ ಅಂತ ಅಂದರೆ ಪಪ್ಪ ಮಮ್ಮಿ ಇಬ್ಬರು ಕೂಡ ಊರಿಗೆ ಹೋಗ್ತಾಯಿದ್ರು. ಒಂದು ಪಾಪುಗೆ ಬಟ್ಟೆನ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಅದಕ್ಕೋಸ್ಕರ ಮಾಲ್ ಹತ್ರ ಬಂದು 1-2 ಬಟ್ಟೆನ ಚಾಯ್ಸ್ ಮಾಡಿದ್ವಿ. ಡ್ರೆಸ್ನ ಇಷ್ಟ ಆಯಿತು ಅಂತ ತೊಗೊಂಡ್ವಿ. ಅಲ್ಲಿಂದ ಮುಗಿಸ್ಕೊಂಬರೋಷ್ರಗಡೆ ಆಗಲೇ ಸಂಜೆ ಆಗ್ತಾಯಿತ್ತು. ಬಂದುಬಿಟ್ಟು ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ನಮ್ಮ ಮನೆ ಪಕ್ಕ ಇವತ್ತು ಕೊನೆಯದಾಗಿ ಪೂಜೆ ಇತ್ತು. ಸೊ ಅಲ್ಲಿಗೆ ಬಂದ್ವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಪ್ರಸಾದನ ತಿಂದು ಮಲ್ಕೊಂಡೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಗಾಯ್ಸ್. ಥ್ಯಾಂಕ್ ಯು. ಬಾಯ್ ಬಾಯ್.